ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಹೆಂಗಸರಲ್ಲಿ ಕೆಲವೊಬ್ಬರಲ್ಲಿ ಅನಗತ್ಯವಾಗಿ ತುಟಿಯ ಮೇಲೆ, ಗಲ್ಲದಲ್ಲಿ, ಕೆನ್ನೆ ಭಾಗದಲ್ಲಿ ಕೂದಲುಗಳು ಬೆಳೀತಾ ಇರ್ತದೆ. ನೋಡೋಕ್ಕೆ ಸುಂದರವಾಗಿರ್ತಾರೆ, ಲಕ್ಷಣವಾಗಿರ್ತಾರೆ, ಒಳ್ಳೆ ಕಲರು, ಕಾಂಪ್ಲೆಕ್ಷನ್ ಚೆನ್ನಾಗಿರ್ತಾರೆ. ಆದರೆ ಅವರ ಸಮಸ್ಯೆ ಏನು ಅಂತಂದರೆ, ಈ ಒಂದು ಅನಗತ್ಯವಾಗಿ ತುಟಿ ಮೇಲೆ, ಕೆನ್ನೆ, ಗಲ್ಲದಲ್ಲಿ ಕೂದಲು ಬೆಳೀತಾ ಇರೋದು ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು, ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಹೀಗೆ ಹೆಂಗಸರಲ್ಲಿ ಅನಗತ್ಯವಾಗಿ ಬೆಳೀತಕ್ಕಂತಹ ಕೂದಲುಗಳಿಗೆ, ತುಟಿ ಮೇಲೆ ಇರ್ಬೋದು, ಗಲ್ಲದಲ್ಲಿ, ಕೆನ್ನೆ ಭಾಗದಲ್ಲಿ ಆಗ್ತಕ್ಕಂತಹ ಈ ಕೂದಲುಗಳು ಬೆಳೆಯೋದಕ್ಕೆ ಹಿರ್ಸುಟಿಸಮ್ ಅಂತ ಕರೀತಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ಪ್ರಮುಖವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾವಾಗ ಆ್ಯಂಡ್ರೋಜನ್ ಪ್ರಮಾಣ ಜಾಸ್ತಿ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಕೂದಲುಗಳು ಬೆಳೀತದೆ. ಹಾಗೂ PCOS, ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್, ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ಥರ ಅನಗತ್ಯವಾಗಿ ಕೂದಲುಗಳು ಬೆಳೀತದೆ. ಇನ್ನು ಥೈರಾಯ್ಡ್ ಸಮಸ್ಯೆ ಇದ್ದ ಸಂದರ್ಭದಲ್ಲಿ, ಥೈರಾಯ್ಡ್ ಒಂದು ಪ್ರಾಬ್ಲಮ್ ಇದ್ದಾಗ ಈ ಥರ ಕೂದಲುಗಳು ಬೆಳೀತದೆ. ಹೆರಿಡಿಟರಿ ಅಂದರೆ ಅನುವಂಶೀಯತೆಯಿಂದಲೂ ಈ ಒಂದು ಸಮಸ್ಯೆ ಬರಬಹುದು. ಹಾಗೂ ಪ್ರಮುಖವಾಗಿ ಸ್ಟ್ರೆಸ್, ಅತಿಯಾದ ಒಂದು ಒತ್ತಡ, ಟೆನ್ಷನ್ ಇದ್ದ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉದ್ಭವ ಆಗ್ತದೆ. ಆಯುರ್ವೇದದಲ್ಲಿ ಇದನ್ನು ಕಫ ಪಿತ್ತ ಇಂಬ್ಯಾಲೆನ್ಸ್, ಕಫದೋಷ ಹಾಗೂ ಪಿತ್ತದೋಷ ಯಾವಾಗ ಏರುಪೇರಾಗ್ತದೋ ಹೆಂಗಸರಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉದ್ಭವ ಆಗ್ತದೆ ಅಂತ ತಿಳಿಸಿದ್ದಾರೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಬ್ಯೂಟಿ ಪಾರ್ಲರ್ಗೋ ಹೋಗಿ ಅವರು ಥ್ರೆಡ್ಡಿಂಗು, ವ್ಯಾಕ್ಸಿಂಗು, ಶೇವಿಂಗು ಅಥವಾ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡು ಅವರು ಪರಿಹಾರ ಕಂಡ್ಕೋತಾರೆ. ಆದರೆ ಇದು ಶಾಶ್ವತವಾದ ಪರಿಹಾರ ಅಲ್ಲ. ಕೆಲವು ಸಮಯದ ನಂತರ ಪುನಃ ಕೂದಲುಗಳು ತುಟಿ ಮೇಲೆ ಎಲ್ಲ ಬೆಳೀತಾ ಇರ್ತದೆ. ಇದಕ್ಕೆ ಇವತ್ತು ಆಯುರ್ವೇದದಲ್ಲಿ ಯಾವ ರೀತಿ ಒಂದು ಶಾಶ್ವತ ಪರಿಹಾರವನ್ನು ನೀವು ಕಂಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅರಿಶಿಣ, ಕಸ್ತೂರಿ ಅರಿಶಿಣ ಆದರೆ ತುಂಬಾ ಒಳ್ಳೆಯದು. ಕಸ್ತೂರಿ ಅರಿಶಿಣನ 1 ಚಮಚ ತಗೊಳ್ಳಿ. ಅದಕ್ಕೆ 2 ಚಮಚ ಹಾಲನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಪೇಸ್ಟನ್ನು ತಯಾರು ಮಾಡಿ, ಆ ಪೇಸ್ಟನ್ನು ಕೂದಲು ಬೆಳೀತಾ ಇರ್ತಕ್ಕಂತಹ, ಕೂದಲಿರ್ತಕ್ಕಂತಹ ಜಾಗದಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ ಒಂದು 10ರಿಂದ 20 ನಿಮಿಷ ಒಣಗಕ್ಕೆ ಬಿಡಿ. ಅದು ಒಣಗಾದ ನಂತರ ಕೂದಲುಗಳು ಇರುವ ಜಾಗದ ಆಪೋಸಿಟ್ ಡೈರೆಕ್ಷನಲ್ಲಿ, ವಿರುದ್ಧ ದಿಕ್ಕಿನಲ್ಲಿ ನಿಧಾನವಾಗಿ ಮಸಾಜ್ ಮಾಡೋದರಿಂದ ಈ ಒಂದು ಕೂದಲುಗಳು ನಿವಾರಣೆಯಾಗ್ತದೆ. ಇನ್ನು 1 ಚಮಚ ಅರಿಶಿಣದ ಜೊತೆಗೆ 2 ಚಮಚ ಮೊಸರನ್ನು ಮಿಶ್ರಣ ಮಾಡಿ, ಇದರ ಜೊತೆಗೆ ಸ್ವಲ್ಪ 1 ಚಮಚ ಕಡಲೆ ಹಿಟ್ಟು, 3 ಚೆನ್ನಾಗಿ ಮಿಶ್ರಣ ಮಾಡಿ ಲೇಪ ಹಾಕೋದ್ರಿಂದ, ತದನಂತರ ಒಂದು ಅರ್ಧ ಗಂಟೆ ನಂತರ ಚೆನ್ನಾಗಿ ಅದನ್ನು ತಿಕ್ಕಿ ತೊಳೆಯೋದ್ರಿಂದ, ವಿರುದ್ಧ ದಿಕ್ಕಿನಲ್ಲಿ ತಿಕ್ಕಿ ತೊಳೆಯೋದ್ರಿಂದ ಈ ಕೂದಲುಗಳು ಬುಡದ ಸಮೇತ ನಿವಾರಣೆಯಾಗ್ತದೆ. ಇನ್ನು ಸಕ್ಕರೆಯನ್ನು ಪುಡಿ ಮಾಡ್ಕೊಳ್ಳಿ. ಆ ಸಕ್ಕರೆ ಪುಡಿಯ ಜೊತೆಗೆ ಸ್ವಲ್ಪ ನಿಂಬೆ ರಸವನ್ನು ಎರಡನ್ನು ಮಿಶ್ರಣ ಮಾಡಿ ಕೂದಲು ಇರುವ ಜಾಗದಲ್ಲಿ ಅಪ್ಲೈ ಮಾಡಿ ಒಂದು 1/4 ಗಂಟೆ ಆದ ನಂತರ ಚೆನ್ನಾಗಿ ತಿಕ್ಕಿ ತೊಳೆಯೋದ್ರಿಂದ ಕೂದಲುಗಳು ನಿವಾರಣೆಯಾಗ್ತದೆ. ಹಾಗೂ ಜೇನುತುಪ್ಪ, ಅರ್ಧ ಚಮಚ ಜೇನುತುಪ್ಪದ ಜೊತೆಗೆ ಒಂದು 1/4 ಚಮಚ ನಿಂಬೆ ರಸ ಮಿಶ್ರಣ ಮಾಡಿ ಕೂದಲಿರುವ ಜಾಗದಲ್ಲಿ ಅಪ್ಲೈ ಮಾಡಿ, ತದನಂತರ ಉಗುರು ಬೆಚ್ಚನ ನೀರಿನಲ್ಲಿ ತೊಳೆಯೋದ್ರಿಂದ ಈ ಒಂದು ಕೂದಲುಗಳು ಬೆಳೆಯೋದು ನಿಲ್ತದೆ. ಹಾಗೂ ಪ್ರತಿದಿನ ರಾತ್ರಿ ಸಮಯದಲ್ಲಿ ಆಲೂಗೆಡ್ಡೆನ ಚೆನ್ನಾಗಿ ತುರಿರಿ, ಅದನ್ನು ಹಿಂಡಿ ಆ ರಸ ತೆಗೆದು ಆ ಒಂದು ಆಲೂಗೆಡ್ಡೆ ರಸವನ್ನು ಈ ಕೂದಲಿರುವ ಜಾಗದಲ್ಲಿ ಹಚ್ಚಿ, ತದನಂತರ ಮಾರನೇ ದಿನ ಮುಖವನ್ನು ತೊಳೆಯೋದ್ರಿಂದ ಈ ಅನಗತ್ಯವಾಗಿ ಬೆಳೆದಿರ್ತಕ್ಕಂತಹ ಕೂದಲುಗಳು ನಿವಾರಣೆಯಾಗ್ತದೆ. ಹಾಗೂ 1 ಚಮಚ ಗೋಧಿ ಹಿಟ್ಟು,
1 ಚಮಚ ಗೋಧಿ ಹಿಟ್ಟಿಗೆ ಅರ್ಧ ಚಮಚ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿ, ಇದರ ಜೊತೆಗೆ 2 ಚಮಚ ಹಾಲನ್ನು ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಬೇಕು. ಇದರ ಜೊತೆಗೆ ಅರ್ಧ ಚಮಚ ಕೊಬ್ಬರಿ ಎಣ್ಣೆ, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, 2ರಿಂದ 3 ಚಮಚ ಹಾಲು ಹಾಗೂ ಕೊಬ್ಬರಿ ಎಣ್ಣೆ, ಅರ್ಧ ಚಮಚ ಕೊಬ್ಬರಿ ಎಣ್ಣೆ 4ನ್ನೂ ಮಿಶ್ರಣ ಮಾಡಿ ಪೇಸ್ಟನ್ನು ತಯಾರು ಮಾಡಿ. ಈ ಪೇಸ್ಟನ್ನು ಕೂದಲು ಇರುವ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದ ಒಂದು ಅರ್ಧ ಗಂಟೆ ಆದ ನಂತರ ಕೂದಲಿನ ವಿರುದ್ಧ ದಿಕ್ಕಿನಲ್ಲಿ ಚೆನ್ನಾಗಿ ತಿಕ್ಕಿ ತೊಳೆಯೋದ್ರಿಂದ ಕೂದಲುಗಳು ಬುಡದಿಂದ ಬರ್ತದೆ, ಕೂದಲು ಬೆಳೆಯುವುದು ನಿಲ್ಲುತ್ತದೆ ಹಾಗೂ ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಹಾಗೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹೆಂಗಸರಲ್ಲಿ ಅನಗತ್ಯವಾಗಿ ಬೆಳೀತಕ್ಕಂತಹ ಕೂದಲುಗಳ ನಿವಾರಣೆಗೆ ಯಾವ ರೀತಿ ಒಂದು ಮನೆಮದ್ದು, ಆಯುರ್ವೇದ ಪದ್ಧತಿಯಲ್ಲಿ ಯಾವ ರೀತಿ ಒಂದು ಮನೆಮದ್ದು ಮಾಡಬಹುದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.